ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಬಾಲಕಿ ತಂದೆ ತಾಯಿಯು ಕಡು ಬಡತನದಿಂದ ದಿನಗೂಲಿಯಂತೆ ಈಟಂಗಿ ಬಟ್ಟೆಯಲ್ಲಿ ದುಡಿದು ಕಷ್ಟದ ಜೀವನವನ್ನ ಸಾಗಿಸುವುದರ ಜೊತೆಗೆ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಶ್ರಮವಹಿಸಿದ್ದಾರೆ. ಬಾಲಕಿ ದಿನಾಲು ಕಿಲ್ಲಾರಟ್ಟಿಯಿಂದ ತಾವರೆಯರ ಪಟ್ಟಣಕ್ಕೆ ವಿದ್ಯಾಭ್ಯಾಸ ಕಲಿಯಲು ಬಸ್ ಮುಖಾಂತರ ಬಂದು ಆಸಕ್ತಿಯಿಂದ ಪರೀಕ್ಷೆಯನ್ನ ಎದುರಿಸಿ ಕೊಪ್ಪಳ ಜಿಲ್ಲೆಗೆ 2ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾಳೆ. ಇವರಿಗೆ ಕಿಲಾರಟ್ಟಿ ಗ್ರಾಮದ ವತಿಯಿಂದ ಅಧ್ಯಕ್ಷ ಶರಣಗೌಡ ಹನುಮಗೌಡ ಪೊಲೀಸ್ ಪಾಟೀಲ್ ಅವರು ಊರಿನ ಮುಖಂಡರು ಎಲ್ಲರೂ ಸೇರಿ ಸನ್ಮಾನ ಮಾಡುವುದರ ಮುಖಾಂತರ ಆ ವಿದ್ಯಾರ್ಥಿಗೆ ಪ್ರೋತ್ಸಾಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಿಲಾರಟ್ಟಿ ಗ್ರಾಮದ ಹಿರಿಯರಾಗಿರುವ ಹನುಮಗೌಡ ಪೊಲೀಸ್ ಪಾಟೀಲ್, ಅಮರೇಶ್ ಬೋಗಾಪುರ್, ತಮ್ಮಣ್ಣಪ್ಪ, ಮಂಜುನಾಥ್ ತಳ್ವಾರ್, ನಾಗೇಶ್ ಗೌಡ, ಹನುಮೇಶ್ ಶಿವಲಿಂಗಪ್ಪ, ಬಾಲರಾಜ್, ಗ್ರಾಮ ಪಂಚಾಯತ್ ಸದಸ್ಯರು ಕಿರಣ್ ಕುಮಾರ್, ಅಭೀಮ್ ರಾಯ್, ಮಾರುತಿ ನಾಯಕ್ ಉಪಸ್ಥಿತರಿದ್ದರು. ಅಮಾಜಪ್ಪ ಜುಮ್ಲಾಪುರ್, ಎನ್ಕೆಎಸ್ ಟಿವಿ. ಕೂಲಿಕಾರರ ಮಗಳು ಕಲಾ ವಿಭಾಗದಲ್ಲಿ ಕೊಪ್ಪಳ ಜಿಲ್ಲೆಗೆ 2ನೇ ಸ್ಥಾನ ಗಿಟ್ಟಿಸಿಕೊಂಡ ಕಿಲಾರಟ್ಟಿ ಗ್ರಾಮದ ವಿದ್ಯಾರ್ಥಿನಿ ಮರಿಯಮ್ಮ ಹರಿಜನ್. ಕುಷ್ಟಗಿ ತಾಲೂಕಿನ ತಾವರೆಕೆರೆ ಹೋಬಳಿಯ ಕಿಲಾರಟ್ಟಿ ಗ್ರಾಮದ ಮರಿದೇವಪ್ಪ ಹರಿಜನ್ ಇವರ ಜ್ಯೇಷ್ಠ ಸುಪುತ್ರಿಯಾಗಿರುವ ಮರಿದೇವಮ್ಮ ಹರಿಜನ್ ಅವರು ಬಡತನದ ಕುಟುಂಬದಲ್ಲಿ ಜನಿಸಿದ ಈ ಬಾಲಕಿ ಕಲಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದು ಕೊಪ್ಪಳ ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಬಾಲಕಿ ತಂದೆ ತಾಯಿಯು ಕಡು ಬಡತನದಿಂದ ದಿನಗೂಲಿಯಂತೆ ಈಟಂಗಿ ಬಟ್ಟೆಯಲ್ಲಿ ದುಡಿದು ಕಷ್ಟದ ಜೀವನವನ್ನ ಸಾಗಿಸುವುದರ ಜೊತೆಗೆ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಶ್ರಮವಹಿಸಿದ್ದಾರೆ. ಬಾಲಕಿ ದಿನಾಲು ಕಿಲ್ಲಾರಟ್ಟಿಯಿಂದ ತಾವರೆಯರ